सकते हैं। ओके। और डॉक्टर ही सेफ नहीं तो हम क्या सेफ रहेंगे। जो हम डॉक्टर जैसा नर्स फील्ड चॉइस करते हैं इंसान का अच्छे सही के है। लिए ओके। और उनको केयर करने के लिए, और हमें केयर करने वाले ही नहीं तो फिर तो आप उनको ही नहीं छोड़ रहे हैं। इसमें कौन सा नया लॉ आना चाहिए जो स्ट्रिक्ट एक्शन ले, जो क्रिमिनल्स पे आना चाहिए? आप और जो मुजरिम है ना उन्हें सजा देना चाहिए। क्या सज़ा डिमांड करते हो आप? फांसी। कॉमन। अस्सलामुअलैकुम, मेरा नाम सानिया है और एक लड़की किधर भी सेफ नहीं है। 78 ईयर्स हो गए, इंडिपेंडेंस हो गए, फ्रीडम मिल गई, एक लड़की किधर भी नहीं जा सकती, भले ही वो रात में हो दिन में हो, किधर भी नहीं जाएगी। तो उसे प्लीज़ सेव करो और जस्टिस दो हमको सबको। और रेप वगैरह ये करके कुछ ये नहीं है, डॉक्टर्स को सेफ नहीं है तो नॉर्मल गर्ल क्या सेफ रहेगी। इसके लिए तो प्लीज़ एक्शन लो, प्लीज़ कानून को स्ट्रिक्टली बनाओ, ज़्यादा स्ट्रिक्ट कानून बनाओ कि ऐसी खतरनाक सज़ा दो कि लोग वो देख के डरे कि नहीं करना चाहिए ऐसा देख के। तो प्लीज़ कानून स्ट्रिक्ट बनाओ। ಇವತ್ತು ಕೋಲ್ಕತ್ತಾದಲ್ಲಿ ಮೊನ್ನೆ ನಡೆದಂಥ ಅತ್ಯಾಚಾರ ಪ್ರಕರಣವನ್ನು ಸಂಬಂಧಿಸಿ ಇವತ್ತು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ದೇಶಾದ್ಯಂತ ಹೋರಾಟವನ್ನು ಮಾಡ್ತಾರೆ. ಕೋಲ್ಕತ್ತಾದಲ್ಲಿ ಮೊನ್ನೆ ನಡೆದಿರುವಂಥ ಅತ್ಯಾಚಾರ ಪ್ರಕರಣ ಶನಿವಾರ ರಾತ್ರಿ ನಡೆದಂಥ ಪ್ರಕರಣವನ್ನು ಮರುದಿನ ಬೆಳಗ್ಗೆ ಗೊತ್ತಾಗಿದೆ. ಅದನ್ನು ಅಲ್ಲಿನ ಸರ್ಕಾರ ಏನು ಹೇಳ್ತಾರೆ, ಅತ್ಯಾಚಾರ ಅಂತ ನೋಡಿದ್ರೇ ಗೊತ್ತಾಗೋ ರೀತಿಯಲ್ಲಿ ಭೀಕರವಾಗಿ ಅತ್ಯಾಚಾರವನ್ನು ಮಾಡಿದ್ದಾರೆ. ಅಲ್ಲಿನ ಸರ್ಕಾರದವರು ಏನು ಹೇಳ್ತಾ ಇದ್ದಾರೆ, ಅದನ್ನು ಮಮತಾ ಬ್ಯಾನರ್ಜಿ ಅವರು ಹೇಳಿಕೆಯನ್ನು ಕೊಡ್ತಾರೆ, ಅದೊಂದು ಸುಸೈಡ್ ಅಂತ. ಅದು ಸುಸೈಡ್ ಅಲ್ಲ, ಅದನ್ನು ಅತ್ಯಾಚಾರ ಅನ್ನೋದನ್ನು ಸಿ ಬಿ ಐಗೆ ಕೊಟ್ಟ ಮೇಲೆ ಸಹಿತ ಗೊತ್ತಾಗ್ತಾ ಇದೆ. ಅದರಲ್ಲಿನ ಸರ್ಕಾರ ಏನು ಮಾಡ್ತಾರೆ ಅಂದರೆ ಅದರ ರೀತಿ ಸೂಕ್ತವಾದ ಕ್ರಮವನ್ನು ತೆಗೆದುಕೊಳ್ತಾ ಇಲ್ಲ. ಮೊನ್ನೆ ಅಲ್ಲಿ ಮೆಡಿಕಲ್ ವಿದ್ಯಾರ್ಥಿಗಳು ಕಾಲೇಜಿನ ಎದುರುಗಡೆ ಪ್ರೊಟೆಸ್ಟನ್ನು ಮಾಡುವಾಗ ಅಲ್ಲಿನ 1000ಕ್ಕೂ ಹೆಚ್ಚು ಗುಂಡಗಳು ಅಲ್ಲಿ ಬಂದು ಸಾಕ್ಷ್ಯವನ್ನು ನಾಶ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಪೊಲೀಸರು ಏನು ಪಂಚನಾಮೆ ಮಾಡ್ತಾರೆ ಆ ಜಾಗಕ್ಕೂ ಕೂಡ ನುಗ್ಗಿ ಅಲ್ಲಿನ ಸಾಕ್ಷ್ಯವನ್ನು ನಾಶ ಮಾಡುವಂಥ ಕೆಲಸವನ್ನು ಅಲ್ಲಿನ ಗುಂಡಗಳು ಮಾಡಿದ್ದಾರೆ. ಅಲ್ಲಿನ ಸರ್ಕಾರ ಇದರ ಬಗ್ಗೆ ನೇರವಾದ ಕ್ರಮವನ್ನು ತೆಗೆದುಕೊಳ್ಳೋದು ಬಿಟ್ಟು ಮಮತಾ ಬ್ಯಾನರ್ಜಿ ಅವರು ಅವರೇ ಸ್ವತಃ ಹೋರಾಟಕ್ಕಿಳಿದ್ದಾರೆ. ಗೃಹ ಮಂತ್ರಿ ಅವರು ಅವರೇ ಇದ್ದಾರೆ, ಮುಖ್ಯಮಂತ್ರಿಯವರು ಅವರೇ ಇದ್ದಾರೆ, ವೈದ್ಯಕೀಯ ಇಲಾಖೆ ಕೂಡ ಅವ್ರ ಕೈಯಲ್ಲೇ ಇದೆ. ನೇರವಾಗಿ ಕಾನೂನು ಕ್ರಮವನ್ನು ಜರುಗಿಸೋದನ್ನು ಬಿಟ್ಟು ಅವರು ಹೋರಾಟಕ್ಕೆ ಇಳಿದು ಇದನ್ನು ಇನ್ನೂ ಡಿಲೇ ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ಅಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಪ್ರತಿ ವಾರಕ್ಕೊಂದು ಈ ರೀತಿಯ ರೇಪ್ಗಳು ಈ ರೀತಿ ನಡೀತಾ ಇದೆ. ಇದೇ ರೀತಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟರೆ ವಿದ್ಯಾರ್ಥಿನಿಯರ ಮೇಲೆ ರಕ್ಷಣೆ ಎಲ್ಲಿದೆ? ನಾವು ಮಹಿಳೆಯರು ಅಂದರೆ ದೇವರು ಅಂತ ಕರಿತೇವೆ, ಅದನ್ನು ಅಲ್ಲಿ ಪರಿಸ್ಥಿತಿ ಆ ರೀತಿ ಇಲ್ಲ. ಪ್ರತಿ ಸಮಾಜದಲ್ಲಿ ಎಲ್ಲ ಕಡೆ ರೇಪ್ ಆಗ್ತಾ ಇದೆ, ಮಹಿಳೆಯರಿಗೆ ರಕ್ಷಣೆ ಇಲ್ಲ. ಅಲ್ಲಿ ಮಮತಾ ಬ್ಯಾನರ್ಜಿ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ. ಕೆಲವೊಂದಿಷ್ಟು ಓಲೈಕೆ ರಾಜಕಾರಣ, ಒಂದಿಷ್ಟು ಅಲ್ಲಿ ಒಂದು ವಿಫಲವಾದಂಥ ಕಾನೂನು ಸುವ್ಯವಸ್ಥೆಯನ್ನು ವಿಫಲವಾಗಿ ಬಳಸ್ಕೊಂಡು ಇಲ್ಲಿವರೆಗೂ ಈಗ ಮೊನ್ನೆ ರೇಪ್ ಕೇಸ್ ನಡೆದಿದೆ, ಇನ್ನೂವರೆಗೂ ಒಂದು ಚಾರ್ಜ್ ಶೀಟ್ ಹಾಕಿಲ್ಲ, ಇನ್ನೂವರೆಗೂ ಒಂದು ಸೂಕ್ತವಾದ ಕ್ರಮವನ್ನು ತೆಗೆದುಕೊಂಡಿಲ್ಲ. ಈ ರೀತಿ ಮಾಡಿದ್ರೆ ಮಹಿಳೆಯರಿಗೆ ಮತ್ತು ವಿದ್ಯಾರ್ಥಿನಿಯರಿಗೆ ಎಲ್ಲಿ ರಕ್ಷಣೆ ಇರುತ್ತದೆ ಅಂತ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ತೀವ್ರವಾಗಿ ಖಂಡನೆ ಮಾಡಿ ದೇಶಾದ್ಯಂತ ಹೋರಾಟವನ್ನು ಮಾಡ್ಕೊಂಡು ಬಂದಿದೆ. ಇಲ್ಲಿಂದ ನಾವು ಸೂಕ್ತವಾಗಿ ಹೇಳ್ತಾ ಇರೋದೇನೆಂದರೆ, ಮಮತಾ ಸರ್ಕಾರ ಒಟ್ಟಿನಾಗಿ ಪೂರ್ತಿಯಾಗಿ ವಿಫಲವಾಗಿದೆ. ವಿದ್ಯಾರ್ಥಿಗಳಿಗೆ ಪಶ್ಚಿಮ ಬಂಗಾಳದಲ್ಲಿ ರಕ್ಷಣೆ ಇಲ್ಲ, ಸಂಪೂರ್ಣವಾಗಿ ವಿಫಲವಾಗಿದೆ. ಈ ರೀತಿಯಾದರೆ ವಿದ್ಯಾರ್ಥಿಗಳು ಕಾಲೇಜಿಗೆ ಬರೋದಕ್ಕೆ ಭಯ ಪಡ್ತಾರೆ. ಇದರಿಂದ ಸೂಕ್ತವಾದ ಕ್ರಮವನ್ನು ತೆಗೆದುಕೊಳ್ಬೇಕು, ಅಪರಾಧಿಗಳಿಗೆ ಆದಷ್ಟು ಬೇಗ ಗಲ್ಲು ಶಿಕ್ಷೆಯನ್ನು ನೀಡಬೇಕು ಅಂತ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಆಗ್ರಹಿಸಿದ್ದಾರೆ. ದರ್ಶನ್ ಹೆಗಡೆ, ರಾಷ್ಟ್ರೀಯ ಕಾರ್ಯಕಾರಿಣಿ ಸದಸ್ಯ, ಬೆಳಗಾವಿ.